ವೆಲ್ಕಮ್ ಬ್ಯಾಕ್. ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಡಿಸಿಎಂ ಡಿಕೆ ಶಿವಕುಮಾರ್ ನಡಿಗೆ. ಭಾರತ್ ನಗರದಲ್ಲಿರುವಂತಹ ಗಾಂಧಿ ಪಾರ್ಕ್ನಲ್ಲಿ ಇವತ್ತು ನಡಿಗೆ. ಗಾಂಧಿ ಪ್ರತಿಮೆಗೆ ಪುಷ್ಪಾರ್ಚನೆಯನ್ನ ಮಾಡಿ ನಡಿಗೆ ಆರಂಭಿಸಿದ್ದಾರೆ. ರಸ್ತೆಯಲ್ಲಿ ಕಸ ತೆಗಿತಾ ಇಲ್ಲ, ರಸ್ತೆಗಳನ್ನ ದುರಸ್ತಿ ಮಾಡಿ ಈ ನಡಿಗೆ ಸಂದರ್ಭದಲ್ಲಿ ಒಂದಷ್ಟು ಜನ ಸ್ಥಳೀಯರು ಮನವಿ ಮಾಡಿದ್ದಾರೆ, ಆಗ್ರಹ ಮಾಡಿದ್ದಾರೆ. ರಸ್ತೆಗಳು ಸರಿ ಇಲ್ಲ, ರಸ್ತೆಯಲ್ಲಿರುವಂತಹ ಕಸ ತೆಗಿತಾ ಇಲ್ಲ, ಏರಿಯಾದಲ್ಲಿ ರಿಕ್ರಿಯೇಷನ್ ಕ್ಲಬ್ ಜಾಗ ಮಾಡಿಕೊಡಿ. ಡಿಕೆ ಶಿವಕುಮಾರ್ ಮುಂದೆ ಸ್ಥಳೀಯರು ಒಂದಷ್ಟು ಸಾಲು ಸಾಲು ಅಹವಾಲುಗಳನ್ನು ಇಟ್ಟಿದ್ದಾರೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಡಿಕೆ ಶಿವಕುಮಾರ್ ರೌಂಡ್ಸ್. ಡಿಸಿಎಂ ಜೊತೆಯಲ್ಲಿ ಶಾಸಕ ಎಸ್ ಟಿ ಸೋಮಶೇಖರ್ ಕೂಡ ಸಾಥ್ ನೀಡಿದ್ದಾರೆ. ಮನವಿ ಮಾಡಿಕೊಳ್ತೀವಿ. ಬಿಇಎಲ್ ಎರಡನೇ ತಿರುಮಲಾಪುರ ಜೋಡಿ ಗ್ರಾಮವಾಯಿತು. ಸುಮಾರು 1,500 ಮನೆಗಳಿದಾವೆ. ಈ ಮುಂಚೆ ನಾವು ಮನವಿ ಕೊಟ್ಟಿದ್ದೀವಿ, ಇದನ್ನ ಜಿಪಿಐಗೆ ಸೇರಿಸಬೇಕು ಅಂತ. ಆದ್ರೆ ಇದುವರೆಗೂ ಆಗಿಲ್ಲ. ಅದಕ್ಕೋಸ್ಕರ ನಾವು ಯಶವಂತಪುರ ವೋಟರ್ ಐಡಿ ಎಲ್ಲ ವೋಟರ್ ಇದಿರೋದ್ರಿಂದ, ಹೋಬಳಿ ಇರೋದ್ರಿಂದ ಅದನ್ನ ಜಿಪಿಐಗೆ ಸೇರಿಸಬೇಕಂತ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ತೀವಿ. ಬಿಇಎಲ್ ಎರಡನೇ ಹಂತದ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಬಿಎಲ್ ಇದೆ. ವಾರ್ಡ್ ನಂಬರ್ 72 ಇದೆ ಏರವಳ್ಳಿ. ಬಿಡಿಎ ಇದೆ ವಾರ್ಡ್ ನಂಬರ್ 72 ಬಿಬಿಎಂಪಿ ಗ್ರೇಟರ್ ಬೆಂಗಳೂರು. ಇವಾಗ ಅದೊಂದು ಪೀಸ್ ಆದ್ರೂ ಸಹ ಗ್ರೇಟರ್ ಬೆಂಗಳೂರಿಗೆ ಸೇರಿಸಬೇಕು ಅಂತ ತಮ್ಮಲ್ಲಿ ಶಾಸಕರಲ್ಲಿ ಮತ್ತೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮನವಿ. ಕುಶಾಲ್ ನಾ ತಿಪ್ಪೇನಹಳ್ಳಿಲಿ ಕಸದ ಫ್ಯಾಕ್ಟ್ರಿ ಹತ್ರ ನಮ್ಮ ಮನೆ ಇರೋದು. ಸಾಹೇಬರಿಗೆಲ್ಲ ಮನವಿ ಮಾಡ್ಕೊಂಡಿದೀನಿ, ಹೋಗಿದ್ದೀನಿ, ಕೇಳಿದ್ದೀನಿ. ಅವರು ಪ್ರಯತ್ನ ಮಾಡ್ತಾವ್ರೆ. ಆದ್ರೂ ಏನು ಮಾಡಕ್ಕಾಗಲ್ಲ. ನಮ್ಗೆ ಹೆಂಗಿದೆ ಪರಿಸ್ಥಿತಿ ಅಂದ್ರೆ ಇರೋದು ಬೇಡ ಅನ್ನೋ ಕಂಡೀಷನ್ ಇದೀವಣ್ಣ. ನಾವು ಭಾರಿ ಕಷ್ಟದಲ್ಲಿದ್ದೀವಿ ಅಂದ್ರೆ ಭಾರಿ ನೋಣ. ಅಣ್ಣರು ಬಂದರೆ ಸುಮಾರು ಸಲ ನೀವು ಬಂದಿದ್ರಿ ಅಣ್ಣ ಅಲ್ಲಿಗೆ. ನಾವು ಬದುಕೋದೇ ಕಷ್ಟ ಆಯ್ತಣ್ಣ. ಅದಕ್ಕೇನೋ ಒಂದು ಪರಿಹಾರ ಮಾಡಿ ನಮ್ಮನ್ನು ತೆಗೆಸ್ಕೊಡ್ರೋಣ ಅಂತ ಕೇಳಕ್ ಬಂದಿದ್ದೀವಣ್ಣ. ಅಲ್ಲ ತಂದಿರೋಣ. ರಾಘವೇಂದ್ರ ಬಡಾವಣೆ ನಿವಾಸ. ವೆಲ್ಕಮ್ ಬ್ಯಾಕ್. ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಡಿಸಿಎಂ ಡಿಕೆ ಶಿವಕುಮಾರ್ ನಡಿಗೆ. ಭಾರತ್ ನಗರದಲ್ಲಿರುವಂತಹ ಗಾಂಧಿ ಪಾರ್ಕ್ನಲ್ಲಿ ಇವತ್ತು ನಡಿಗೆ. ಗಾಂಧಿ ಪ್ರತಿಮೆಗೆ ಪುಷ್ಪಾರ್ಚನೆಯನ್ನ ಮಾಡಿ ನಡಿಗೆ ಆರಂಭಿಸಿದ್ದಾರೆ. ರಸ್ತೆಯಲ್ಲಿ ಕಸ ತೆಗಿತಾ ಇಲ್ಲ, ರಸ್ತೆಗಳನ್ನ ದುರಸ್ತಿ ಮಾಡಿ ಈ ನಡಿಗೆ ಸಂದರ್ಭದಲ್ಲಿ ಒಂದಷ್ಟು ಜನ ಸ್ಥಳೀಯರು ಮನವಿ ಮಾಡಿದ್ದಾರೆ, ಆಗ್ರಹ ಮಾಡಿದ್ದಾರೆ. ರಸ್ತೆಗಳು ಸರಿ ಇಲ್ಲ, ರಸ್ತೆಯಲ್ಲಿರುವಂತಹ ಕಸ ತೆಗಿತಾ ಇಲ್ಲ, ಏರಿಯಾದಲ್ಲಿ ರಿಕ್ರಿಯೇಷನ್ ಕ್ಲಬ್ ಜಾಗ ಮಾಡಿಕೊಡಿ. ಡಿಕೆ ಶಿವಕುಮಾರ್ ಮುಂದೆ ಸ್ಥಳೀಯರು ಒಂದಷ್ಟು ಸಾಲು ಸಾಲು ಅಹವಾಲುಗಳನ್ನು ಇಟ್ಟಿದ್ದಾರೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಡಿಕೆ ಶಿವಕುಮಾರ್ ರೌಂಡ್ಸ್. ಡಿಸಿಎಂ ಜೊತೆಯಲ್ಲಿ ಶಾಸಕ ಎಸ್ ಟಿ ಸೋಮಶೇಖರ್ ಕೂಡ ಸಾಥ್ ನೀಡಿದ್ದಾರೆ. ಕಳಕಳಿಯ ಮನವಿ ಮಾಡಿಕೊಳ್ತೀವಿ. ಬಿಇಎಲ್ ಎರಡನೇ ತಿರುಮಲಾಪುರ ಜೋಡಿ ಗ್ರಾಮವಾಯಿತು. ಸುಮಾರು 1,500 ಮನೆಗಳಿದಾವೆ. ಈ ಮುಂಚೆ ನಾವು ಮನವಿ ಕೊಟ್ಟಿದ್ದೀವಿ, ಇದನ್ನ ಜಿಪಿಐಗೆ ಸೇರಿಸಬೇಕು ಅಂತ. ಆದ್ರೆ ಇದುವರೆಗೂ ಆಗಿಲ್ಲ. ಅದಕ್ಕೋಸ್ಕರ ನಾವು ಯಶವಂತಪುರ ವೋಟರ್ ಐಡಿ ಎಲ್ಲ ವೋಟರ್ ಇದಿರೋದ್ರಿಂದ, ಹೋಬಳಿ ಇರೋದ್ರಿಂದ ಅದನ್ನ ಜಿಪಿಐಗೆ ಸೇರಿಸಬೇಕಂತ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ತೀವಿ. ಬಿಇಎಲ್ ಎರಡನೇ ಹಂತದ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಬಿಎಲ್ ಇದೆ. ವಾರ್ಡ್ ನಂಬರ್ 72 ಇದೆ ಏರವಳ್ಳಿ. ಬಿಡಿಎ ಇದೆ ವಾರ್ಡ್ ನಂಬರ್ 72 ಬಿಬಿಎಂಪಿ ಗ್ರೇಟರ್ ಬೆಂಗಳೂರು. ಇವಾಗ ಅದೊಂದು ಪೀಸ್ ಆದ್ರೂ ಸಹ ಗ್ರೇಟರ್ ಬೆಂಗಳೂರಿಗೆ ಸೇರಿಸಬೇಕು ಅಂತ ತಮ್ಮಲ್ಲಿ ಶಾಸಕರಲ್ಲಿ ಮತ್ತೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮನವಿ. ಕುಶಾಲ್ ನಾ ತಿಪ್ಪೇನಹಳ್ಳಿಲಿ ಕಸದ ಫ್ಯಾಕ್ಟ್ರಿ ಹತ್ರ ನಮ್ಮ ಮನೆ ಇರೋದು. ಸಾಹೇಬರಿಗೆಲ್ಲ ಮನವಿ ಮಾಡ್ಕೊಂಡಿದೀನಿ, ಹೋಗಿದ್ದೀನಿ, ಕೇಳಿದ್ದೀನಿ. ಅವರು ಪ್ರಯತ್ನ ಮಾಡ್ತಾವ್ರೆ. ಆದ್ರೂ ಏನು ಮಾಡಕ್ಕಾಗಲ್ಲ. ನಮ್ಗೆ ಹೆಂಗಿದೆ ಪರಿಸ್ಥಿತಿ ಅಂದ್ರೆ ಇರೋದು ಬೇಡ ಅನ್ನೋ ಕಂಡೀಷನ್ ಇದೀವಣ್ಣ. ನಾವು ಭಾರಿ ಕಷ್ಟದಲ್ಲಿದ್ದೀವಿ ಅಂದ್ರೆ ಭಾರಿ ನೋಣ. ಅಣ್ಣರು ಬಂದರೆ ಸುಮಾರು ಸಲ ನೀವು ಬಂದಿದ್ರಿ ಅಣ್ಣ ಅಲ್ಲಿಗೆ. ನಾವು ಬದುಕೋದೇ ಕಷ್ಟ ಆಯ್ತಣ್ಣ. ಅದಕ್ಕೇನೋ ಒಂದು ಪರಿಹಾರ ಮಾಡಿ ನಮ್ಮನ್ನು ತೆಗೆಸ್ಕೊಡ್ರೋಣ ಅಂತ ಕೇಳಕ್ ಬಂದಿದ್ದೀವಣ್ಣ. ಅಲ್ಲ ತಂದಿರೋಣ. ರಾಘವೇಂದ್ರ ಬಡಾವಣೆ ನಿವಾಸ.
ವೆಲ್ಕಮ್ ಬ್ಯಾಕ್. ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಡಿಸಿಎಂ ಡಿಕೆ ಶಿವಕುಮಾರ್ ನಡಿಗೆ. ಭಾರತ್ ನಗರದಲ್ಲಿರುವಂತಹ ಗಾಂಧಿ ಪಾರ್ಕ್ನಲ್ಲಿ ಇವತ್ತು ನಡಿಗೆ. ಗಾಂಧಿ ಪ್ರತಿಮೆಗೆ ಪುಷ್ಪಾರ್ಚನೆಯನ್ನ ಮಾಡಿ ನಡಿಗೆ ಆರಂಭಿಸಿದ್ದಾರೆ. ರಸ್ತೆಯಲ್ಲಿ ಕಸ ತೆಗಿತಾ ಇಲ್ಲ, ರಸ್ತೆಗಳನ್ನ ದುರಸ್ತಿ ಮಾಡಿ. ಈ ನಡಿಗೆ ಸಂದರ್ಭದಲ್ಲಿ ಒಂದಷ್ಟು ಜನ ಸ್ಥಳೀಯರು ಮನವಿ ಮಾಡಿದ್ದಾರೆ, ಆಗ್ರಹ ಮಾಡಿದ್ದಾರೆ. ರಸ್ತೆಗಳು ಸರಿ ಇಲ್ಲ, ರಸ್ತೆಯಲ್ಲಿರುವಂತಹ ಕಸ ತೆಗಿತಾ ಇಲ್ಲ, ಏರಿಯಾದಲ್ಲಿ ರಿಕ್ರಿಯೇಷನ್ ಕ್ಲಬ್ ಜಾಗ ಮಾಡಿಕೊಡಿ. ಡಿಕೆ ಶಿವಕುಮಾರ್ ಮುಂದೆ ಸ್ಥಳೀಯರು ಒಂದಷ್ಟು ಸಾಲು ಸಾಲು ಅಹವಾಲುಗಳನ್ನು ಇಟ್ಟಿದ್ದಾರೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಡಿಕೆ ಶಿವಕುಮಾರ್ ರೌಂಡ್ಸ್. ಡಿಸಿಎಂ ಜೊತೆಯಲ್ಲಿ ಶಾಸಕ ಎಸ್.ಟಿ. ಸೋಮಶೇಖರ್ ಕೂಡ ಸಾಥ್ ನೀಡಿದ್ದಾರೆ. ಕಳಕಳಿಯ ಮನವಿ ಮಾಡ್ಕೊಳ್ತೀವಿ. ಬಿಇಎಲ್ ಎರಡನೇ ತಿರುಮಲಾಪುರ ಜೋಡಿ ಗ್ರಾಮವಾಯ್ದು ಸುಮಾರು 1,500 ಮನೆಗಳಿದಾವೆ. ಈ ಮುಂಚೆ ನಾವು ಮನವಿ ಕೊಟ್ಟಿದ್ದೀವಿ, ಇದನ್ನ ಜಿಪಿಐಗೆ ಸೇರಿಸಬೇಕು ಅಂತ. ಆದ್ರೆ ಇದುವರೆಗೂ ಆಗಿಲ್ಲ. ಅದಕ್ಕೋಸ್ಕರ ನಾವು ಯಶವಂತಪುರ ವೋಟರ್ ಐಡಿ ಎಲ್ಲ ವೋಟರ್ ಇದಿರೋದ್ರಿಂದ, ಹೋಬಳಿ ಇರೋದ್ರಿಂದ ಅದನ್ನ ಜಿಪಿಐಗೆ ಸೇರಿಸಬೇಕಂತ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತೀವಿ. ಬಿಇಎಲ್ ಎರಡನೇ ಹಂತದ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಬಿಎಲ್ಎ ಒಟ್ಟಿದೆ. ವಾರ್ಡ್ ನಂಬರ್ 72 ಇದೆ ಏರವಳ್ಳಿ. ಬಿಡಿಎ ಇದೆ ವಾರ್ಡ್ ನಂಬರ್ 72 ಬಿಬಿಎಂಪಿ ಗ್ರೇಟರ್ ಬೆಂಗಳೂರು. ಇವಾಗ ಅದೊಂದು ಪೀಸ್ ಆದ್ರೂ ಸಹ ಗ್ರೇಟರ್ ಬೆಂಗಳೂರಿಗೆ ಸೇರಿಸಬೇಕು ಅಂತ ತಮ್ಮಲ್ಲಿ ಶಾಸಕರಲ್ಲಿ ಮತ್ತೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮನವಿ. ಕುಶಾಲ್ ನಾ ತಿಪ್ಪೇನಹಳ್ಳಿಲಿ ಕಸದಪೇಟೆ ಹತ್ರ ನಮ್ಮ ಮನೆ ಇರೋದು. ಸಾಹೇಬರಿಗೆಲ್ಲ ಮನವಿ ಮಾಡ್ಕೊಂಡಿದೀನಿ, ಹೋಗಿದ್ದೀನಿ, ಕೇಳಿದೀನಿ. ಅವರು ಪ್ರಯತ್ನ ಮಾಡ್ತಾವ್ರೆ. ಆದ್ರೂ ಏನು ಮಾಡಕ್ಕಾಗಲ್ಲ. ನಮ್ಗೆ ಹೆಂಗಿದೆ ಪರಿಸ್ಥಿತಿ ಅಂದ್ರೆ ಇರೋದು ಬೇಡ ಅನ್ನೋ ಕಂಡೀಷನ್ ಇದೀವಿ ಅಣ್ಣ. ನಾವು ಭಾರಿ ಕಷ್ಟದಲ್ಲಿದ್ದೀವಿ ಅಂದ್ರೆ ಭಾರಿ ನೋಣ. ಅಣ್ಣರು ಬಂದರೆ ಸುಮಾರು ಸಲ ನೀವು ಬಂದಿದ್ರಿ ಅಣ್ಣ ಅಲ್ಲಿಗೆ. ನಾವು ಬದುಕೋದೇ ಕಷ್ಟ ಆಯ್ತು ಅಣ್ಣ. ಅದಕ್ಕೇನೋ ಒಂದು ಪರಿಹಾರ ಮಾಡಿ ನಮ್ಗೊಂದು ತೆಗೆಸ್ಕೊಡ್ರೋಣ ಅದೊಂದು ಕೇಳಕ್ ಬಂದಿದ್ದೀವಿ ಅಣ್ಣ. ತಂದಿರೋಣ. ರಾಘವೇಂದ್ರ ಬಡಾವಣೆ ನಿವಾಸ ವೆಲ್ಕಮ್ ಬ್ಯಾಕ್. ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಡಿಸಿಎಂ ಡಿಕೆ ಶಿವಕುಮಾರ್ ನಡಿಗೆ. ಭಾರತ್ ನಗರದಲ್ಲಿರುವಂತಹ ಗಾಂಧಿ ಪಾರ್ಕ್ನಲ್ಲಿ ಇವತ್ತು ನಡಿಗೆ. ಗಾಂಧಿ ಪ್ರತಿಮೆಗೆ ಪುಷ್ಪಾರ್ಚನೆಯನ್ನ ಮಾಡಿ ನಡಿಗೆ ಆರಂಭಿಸಿದ್ದಾರೆ. ರಸ್ತೆಯಲ್ಲಿ ಕಸ ತೆಗಿತಾ ಇಲ್ಲ, ರಸ್ತೆಗಳನ್ನ ದುರಸ್ತಿ ಮಾಡಿ. ಈ ನಡಿಗೆ ಸಂದರ್ಭದಲ್ಲಿ ಒಂದಷ್ಟು ಜನ ಸ್ಥಳೀಯರು ಮನವಿ ಮಾಡಿದ್ದಾರೆ, ಆಗ್ರಹ ಮಾಡಿದ್ದಾರೆ. ರಸ್ತೆಗಳು ಸರಿ ಇಲ್ಲ, ರಸ್ತೆಯಲ್ಲಿರುವಂತಹ ಕಸ ತೆಗಿತಾ ಇಲ್ಲ, ಏರಿಯಾದಲ್ಲಿ ರಿಕ್ರಿಯೇಷನ್ ಕ್ಲಬ್ ಜಾಗ ಮಾಡಿಕೊಡಿ. ಡಿಕೆ ಶಿವಕುಮಾರ್ ಮುಂದೆ ಸ್ಥಳೀಯರು ಒಂದಷ್ಟು ಸಾಲು ಸಾಲು ಅಹವಾಲುಗಳನ್ನು ಇಟ್ಟಿದ್ದಾರೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಡಿಕೆ ಶಿವಕುಮಾರ್ ರೌಂಡ್ಸ್. ಡಿಸಿಎಂ ಜೊತೆಯಲ್ಲಿ ಶಾಸಕ ಎಸ್.ಟಿ. ಸೋಮಶೇಖರ್ ಕೂಡ ಸಾಥ್ ನೀಡಿದ್ದಾರೆ. ಕಳಕಳಿಯ ಮನವಿ ಮಾಡ್ಕೊಳ್ತೀವಿ. ಬಿಇಎಲ್ ಎರಡನೇ ತಿರುಮಲಾಪುರ ಜೋಡಿ ಗ್ರಾಮವಾಯ್ದು ಸುಮಾರು 1,500 ಮನೆಗಳಿದಾವೆ. ಈ ಮುಂಚೆ ನಾವು ಮನವಿ ಕೊಟ್ಟಿದ್ದೀವಿ, ಇದನ್ನ ಜಿಪಿಐಗೆ ಸೇರಿಸಬೇಕು ಅಂತ. ಆದ್ರೆ ಇದುವರೆಗೂ ಆಗಿಲ್ಲ. ಅದಕ್ಕೋಸ್ಕರ ನಾವು ಯಶವಂತಪುರ ವೋಟರ್ ಐಡಿ ಎಲ್ಲ ವೋಟರ್ ಇದಿರೋದ್ರಿಂದ, ಹೋಬಳಿ ಇರೋದ್ರಿಂದ ಅದನ್ನ ಜಿಪಿಐಗೆ ಸೇರಿಸಬೇಕಂತ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತೀವಿ. ಬಿಇಎಲ್ ಎರಡನೇ ಹಂತದ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಬಿಎಲ್ಎ ಒಟ್ಟಿದೆ. ವಾರ್ಡ್ ನಂಬರ್ 72 ಇದೆ ಏರವಳ್ಳಿ. ಬಿಡಿಎ ಇದೆ ವಾರ್ಡ್ ನಂಬರ್ 72 ಬಿಬಿಎಂಪಿ ಗ್ರೇಟರ್ ಬೆಂಗಳೂರು. ಇವಾಗ ಅದೊಂದು ಪೀಸ್ ಆದ್ರೂ ಸಹ ಗ್ರೇಟರ್ ಬೆಂಗಳೂರಿಗೆ ಸೇರಿಸಬೇಕು ಅಂತ ತಮ್ಮಲ್ಲಿ ಶಾಸಕರಲ್ಲಿ ಮತ್ತೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮನವಿ. ಕುಶಾಲ್ ನಾ ತಿಪ್ಪೇನಹಳ್ಳಿಲಿ ಕಸದಪೇಟೆ ಹತ್ರ ನಮ್ಮ ಮನೆ ಇರೋದು. ಸಾಹೇಬರಿಗೆಲ್ಲ ಮನವಿ ಮಾಡ್ಕೊಂಡಿದೀನಿ, ಹೋಗಿದ್ದೀನಿ, ಕೇಳಿದೀನಿ. ಅವರು ಪ್ರಯತ್ನ ಮಾಡ್ತಾವ್ರೆ. ಆದ್ರೂ ಏನು ಮಾಡಕ್ಕಾಗಲ್ಲ. ನಮ್ಗೆ ಹೆಂಗಿದೆ ಪರಿಸ್ಥಿತಿ ಅಂದ್ರೆ ಇರೋದು ಬೇಡ ಅನ್ನೋ ಕಂಡೀಷನ್ ಇದೀವಿ ಅಣ್ಣ. ನಾವು ಭಾರಿ ಕಷ್ಟದಲ್ಲಿದ್ದೀವಿ ಅಂದ್ರೆ ಭಾರಿ ನೋಣ. ಅಣ್ಣರು ಬಂದರೆ ಸುಮಾರು ಸಲ ನೀವು ಬಂದಿದ್ರಿ ಅಣ್ಣ ಅಲ್ಲಿಗೆ. ನಾವು ಬದುಕೋದೇ ಕಷ್ಟ ಆಯ್ತು ಅಣ್ಣ. ಅದಕ್ಕೇನೋ ಒಂದು ಪರಿಹಾರ ಮಾಡಿ ನಮ್ಗೊಂದು ತೆಗೆಸ್ಕೊಡ್ರೋಣ ಅದೊಂದು ಕೇಳಕ್ ಬಂದಿದ್ದೀವಿ ಅಣ್ಣ. ತಂದಿರೋಣ. ರಾಘವೇಂದ್ರ ಬಡಾವಣೆ ನಿವಾಸ